ಕೈಲಾಸ ಪರ್ವತ ಜೀವನದಲ್ಲಿ ನಾವು ಒಮ್ಮೆಯಾದರೂ ನೋಡಲೇಬೇಕಾದ ಅಪೂರ್ವ ಸ್ಥಳ. ಕೈಲಾಸ ಪರ್ವತವು ಟಿಬೆಟ್ನಲ್ಲಿದೆ. ಇದು ಶಿವನ ನೆಲೆ ಎಂಬ ನಂಬಿಕೆ ಇದೆ. ಹಿಂದೂಗಳು, ಬೌದ್ಧರು, ಜೈನರ ಪಾಲಿಗೆ ಇದು ಅತ್ಯಂತ ಪವಿತ್ರ ತಾಣವಾಗಿದೆ. ಸಮುದ್ರ ಮಟ್ಟದಿಂದ 21,778 ಅಡಿ ಎತ್ತರದ ಈ ಶಿಖರವು ಸಿಂಧೂ, ಸಟ್ಲೇಜ್ ಮತ್ತು ಬ್ರಹ್ಮಪುತ್ರ ನದಿಗಳ ಮೂಲವಾಗಿದೆ. ಇದು ಮಾನಸ ಸರೋವರದ ಸಮೀಪದಲ್ಲಿದೆ. ಈ ಸ್ಥಳ ಹಿಂದೂಗಳಿಗೆ ಶಿವನ ನೆಲೆ, ಬೌದ್ಧರಿಗೆ ಬುದ್ಧನ ಮನೆ ಮತ್ತು ಜೈನರಿಗೆ ರಿಷಭದೇವನು ಮೋಕ್ಷ ಪಡೆದ ಸ್ಥಳವಾಗಿದೆ. ಸಿಂಧೂ, ಸಟ್ಲೇಜ್, ಬ್ರಹ್ಮಪುತ್ರ ನದಿಗಳು ಈ ಪ್ರದೇಶದಲ್ಲಿ ಉಗಮಿಸುತ್ತವೆ. ಇದರ ಹಿಮ ಎಂದಿಗೂ ಕರಗುವುದಿಲ್ಲ ಎಂದು ಹೇಳಲಾಗುತ್ತೆ. ಇದು ವಿಶಿಷ್ಟವಾದ ಪಿರಮಿಡ್ ಆಕಾರವನ್ನ ಹೊಂದಿದೆ. ಭಕ್ತರು ಪರ್ವತದ ಸುತ್ತಲೂ ಹೆಜ್ಜೆ ಹಾಕುತ್ತಾ ಪರಿಕ್ರಮ ಮಾಡುತ್ತಾರೆ. ಇದು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಮಾನಸ ಸರೋವರವು ಟಿಬೆಟ್ನ ಕೈಲಾಸ ಪರ್ವತದ ಹತ್ತಿರವಿರುವ ವಿಶ್ವದ ಅತ್ಯುನ್ನತ ಸಿಹಿನೀರಿನ ಸರೋವರಗಳಲ್ಲಿ ಒಂದಾಗಿದೆ. ಸಮುದ್ರ ಮಟ್ಟದಿಂದ ಇದು ಸುಮಾರು 4,556 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದಲ್ಲಿದೆ. ಇದು ಅತ್ಯಂತ ಪವಿತ್ರವೆಂದು ಹಿಂದೂ ಮತ್ತು ಬೌದ್ಧ ಧರ್ಮೀಯರಿಂದ ಪರಿಗಣಿಸಲ್ಪಟ್ಟಿದೆ. ಶಿವಪಾರ್ವತಿಯರ ವಾಸಸ್ಥಾನ ಎಂದು ನಂಬಲಾದ ಈ ತಾಣವು ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಗೆ ಪ್ರಸಿದ್ಧವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಇದನ್ನ ಬ್ರಹ್ಮದೇವನು ಸೃಷ್ಟಿಸಿದ್ದು ಎನ್ನಲಾಗುತ್ತೆ. ಇಲ್ಲಿನ ನೀರು ಪಾಪಗಳನ್ನು ತೊಳೆಯುತ್ತದೆ ಎಂದು ಹಿಂದೂಗಳು ನಂಬುತ್ತಾರೆ. ಪ್ರತಿ ವರ್ಷ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ಭಕ್ತರು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಇದರ ಪಶ್ಚಿಮಕ್ಕೆ ರಾಕ್ಷಸತಾಲ್ ಸರೋವರವಿದೆ. ಮಾನಸ ಸರೋವರವು ಕೇವಲ ಭೌಗೋಳಿಕ ತಾಣವಲ್ಲದೆ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ಆಕರ್ಷಣೆಯ ತಾಣವಾಗಿಯೂ ಪ್ರಸಿದ್ಧವಾಗಿದೆ. ಅಂದಹಾಗೆ ಅಡಿಗಾಸ್ ಯಾತ್ರಾ ಸಂಸ್ಥೆಯು ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಯಾತ್ರೆಯನ್ನ ಆಯೋಜಿಸುತ್ತಿದೆ. ಅಡಿಗಾಸ್ ಯಾತ್ರಾ ಪ್ರವಾಸಗಳಿಗೆ ಸಂಪರ್ಕಿಸಿ 7022259008. ಇನ್ನೊಂದು ಸಂಖ್ಯೆ 9449478 944.